Dear students, welcome to Mustaq Kunnur Academy ಯೂಟ್ಯೂಬ್ ಚಾನಲ್. ಈಗಾಗಲೇ ನೀವು SSLC ಎಕ್ಸಾಮ್ ಪಾಸ್ ಆಗಿರಬಹುದು. SSLC ಎಕ್ಸಾಮ್ ರಿಸಲ್ಟ್ ಬಂದ ನಂತರ ನೀವು ಡಿಪ್ಲೊಮಾ ಸೇರಲು ಪ್ಲ್ಯಾನ್ ಮಾಡ್ತಾ ಇದ್ದರೆ, ಇಲ್ಲೇ ಡಿಪ್ಲೊಮಾ ಸೇರಲು ಅಪ್ಲಿಕೇಶನ್ ಹಾಕಲು ಡೇಟ್ ಯಾವಾಗಿನ ಸ್ಟಾರ್ಟ್ ಆಗುತ್ತೆ ಮತ್ತು ಲಾಸ್ಟ್ ಡೇಟ್ ಅನ್ನೋದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಆಲ್ ಡಿಪ್ಲೊಮಾ ರಿಲೇಟೆಡ್ ಮಾಹಿತಿಗಾಗಿ ಸ್ಕಾಲರ್ಶಿಪ್ ಆಗಿರಲಿ, ಅಡ್ಮಿಷನ್ ಆಗಿರಲಿ, ಪಾಸಿಂಗ್ ಪ್ಯಾಕೇಜ್ ಆಗಿರಲಿ, ರಿಸಲ್ಟ್ಸ್ ಆಗಿರಲಿ, ಎಲ್ಲ ಜಾಬ್ ರಿಲೇಟೆಡ್ಗಾಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನೇ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಈಗ ಇಲ್ಲಿ ನಾವು ನೋಡಬಹುದು, ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಅದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ ಡಿಪ್ಲೊಮಾ ಅಡ್ಮಿಷನ್ ಮಾಡೋ ಸಲುವಾಗಿ 21ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ನೋಡಿ, ಈ ವಿಡಿಯೋ ನೀವು ಕೊನೆ ತನಕ ನೋಡಿದರೆ ನಾನು ನಿಮಗೆ ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಮತ್ತು ಫೀಸ್ ಎಷ್ಟಂತ ಎಲ್ಲ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ. ಮತ್ತು ಕೊನೆಯ ದಿನಾಂಕ ಅಡ್ಮಿಷನ್ದು ಸ್ಟಾರ್ಟ್ ಆಗುವುದು 21ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ, ಏಪ್ರಿಲಿಂದ. ಕೊನೆಯ ದಿನಾಂಕ 16/5/2026 ತನಕ ಇದೆ. 16/5/2026 ಸಂಜೆ 6 ಗಂಟೆ ತನಕ ನೀವು ಅಪ್ಲಿಕೇಶನ್ಸನ್ನು ಆನ್ಲೈನ್ ಅಡ್ಮಿಷನ್ ಮುಖಾಂತರ ನೀವು ಕಾಲೇಜಲ್ಲಿ ಸಬ್ಮಿಟ್ ಮಾಡಬೇಕು. ಭಾಳಷ್ಟು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರಿ, ಸರ್ ಭಾಳಷ್ಟು ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇದ್ರಿ, ಸರ್ ನಾವು ಆನ್ಲೈನ್ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ. ಒಂದು ಸಿಂಪಲ್ ಇನ್ಫಾರ್ಮೇಷನ್ ಹೇಳ್ತೀನಿ ನೋಡಿ. ಯಾವುದೇ ನೀವು ಗೌರ್ಮೆಂಟ್ ಡಿಪ್ಲೊಮಾ ಕಾಲೇಜಿಗೆ ಹೋಗಿ ಅಲ್ಲೇ ಅಪ್ಲಿಕೇಶನ್ಸ್ ಕೊಡ್ತಾರೆ. ಅಪ್ಲಿಕೇಶನ್ಸನ್ನು ತುಂಬಿಬಿಟ್ಟು ಆಪ್ಷನ್ ಎಂಟ್ರಿ ಅಂದರೆ ನಿಮಗೆ ಯಾವ್ಯಾವ ಕಾಲೇಜ್ ಬೇಕು ಅದರಲ್ಲಿ ಕಾಲೇಜ್ ಕೋಡನ್ನು ಬರೆದುಬಿಟ್ಟು ನೀವು ಆ ಕಾಲೇಜಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಆ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ಕೊನೆಯ ದಿನಾಂಕ 16/5/2026 ಇದೆ. 16/5/2026 ಸಂಜೆಗೆ ಏನಾಗುತ್ತಂದರೆ SMS ಮೂಲಕ ನಿಮಗೆ ಮಾಹಿತಿಯನ್ನು ಕಳಿಸಲಾಗುತ್ತೆ. ಅಂದರೆ ಏನು, ಅರ್ಹ ಅಭ್ಯರ್ಥಿ ತಾತ್ಕಾಲಿಕ ಮೆರಿಟ್ ಪ್ರಕಟಣೆ ಅಂದರೆ ಮೆರಿಟ್ ಲಿಸ್ಟ್ 16ನೇ ತಾರೀಕು ಸಂಜೆ 6 ಗಂಟೆಗೆ ಮೆರಿಟ್ ಲಿಸ್ಟ್ ಏನಿದೆಲ್ಲ ಪ್ರಿಪೇರ್ ಮಾಡಿ ಕಳಿಸ್ತಾರೆ. ಅದಾದ ನಂತರ ನಿಮಗೆ ಏನೇ ಕರೆಕ್ಷನ್ಸ್ ಬೇಕಂದರೆ, ಮೆರಿಟ್ ಲಿಸ್ಟಲ್ಲಿ ನೀವು ಏನೇ ಕರೆಕ್ಷನ್ ಬೇಕಂದರೆ ಅದು 18ನೇ ತಾರೀಕರಂದು ಸ್ಟಾರ್ಟ್ ಆಗುತ್ತೆ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ. ಫೈನಲ್ ಮೆರಿಟ್ ಲಿಸ್ಟ್ 18ನೇ ತಾರೀಕಿಗೆ ಪ್ರಿಪೇರ್ ಆಗುತ್ತೆ. ಮತ್ತು ಸೀಟ್ ಅಲಾಟ್ಮೆಂಟ್ ಏನಿದೆಯಲ್ಲ ಅದು 22/5/2026 ಸಂಜೆ 5:15 ನಂತರ ಸ್ಟಾರ್ಟ್ ಆಗುತ್ತೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಅಂದರೆ ಸೀಟ್ ಅಲಾಟ್ಮೆಂಟ್ ಏನಿದೆಯಲ್ಲ 22ನೇ ತಾರೀಕಿಗಾಗುತ್ತೆ. 22ನೇ ತಾರೀಕು ನಂತರ 23ರಿಂದ 25ರವರೆಗೆ ನೀವೇನು ಮಾಡಬೇಕಂದ್ರೆ ಫೀಸ್ ತುಂಬಲು ನಿಮಗೆ ಅವಕಾಶ ಇದೆ. ಆಯಿತು, ಈಗ ಫೀಸ್ ಎಷ್ಟು ಅಂತ ಅದು ಕೂಡ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ, ಕೊನೆ ತನಕ ನೋಡಿ, ನಿಮಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗ್ತವೆ. ಈಗ ಫೀಸ್ ಬಗ್ಗೆ ಮಾಹಿತಿ ಹೇಳಬೇಕಂದ್ರೆ, ನೀವು ಒಂದು ವೇಳೆ ಸರ್ಕಾರಿ ಪಾಲಿಟೆಕ್ನಿಕ್ ಅಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ದರೆ ನಿಮಗೆ ಟೋಟಲ್ ಫೀಸ್ ಆಗುವುದು 4880 ರೂಪೀಸ್, 4580 ರೂಪಾಯಿ. ಅನುದಾನಿತ ಪಾಲಿಟೆಕ್ನಿಕ್ ಅಂದರೆ ಏಡೆಡ್ ಕಾಲೇಜಲ್ಲಿ ನೀವು ಅಡ್ಮಿಷನ್ ಮಾಡಿಸ್ತಾ ಇದ್ದರೆ ನಿಮ್ಮದು ಫೀಸ್ ಬಂದುಬಿಟ್ಟು 7530 ರೂಪಾಯಿ ಆಗುತ್ತೆ. ಅದೇ ರೀತಿ ಖಾಸಗಿ ಪಾಲಿಟೆಕ್ನಿಕ್ನಲ್ಲಿ ನೀವು ಅಡ್ಮಿಷನ್ ಮಾಡಿಸ್ತಾ ಇದ್ದರೆ ಫೀಸ್ ಏನಿದೆಲ್ಲ 14630 ರೂಪಾಯಿ ಫೀಸ್ ಆಗುತ್ತೆ. ಈಗ ಕೆಟಗರಿ ವೈಸು ಕೂಡ ಅದನ್ನು ಡಿವೈಡ್ ಮಾಡಿರ್ತಾರೆ. ಒಂದು ವೇಳೆ ಜನರಲ್ ಕೆಟಗರಿ ಇತ್ತಂದರೆ ಗೌರ್ಮೆಂಟ್ ಫೀಸ್ ಎಷ್ಟಿದೆ ಅಂದರೆ 4500 ರೂಪಾಯಿ, ಏಡೆಡ್ ಫೀಸ್ 7530 ರೂಪಾಯಿ. ದಿಸ್ ಈಸ್ ಫಾರ್ ಜನರಲ್ ಕೆಟಗರಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ SC ಆ್ಯಂಡ್ ST ಸ್ಟೂಡೆಂಟ್ಸ್ಗಳಿಗೆ 2.5 ಲಕ್ಷ ತನಕ ಇನ್ಕಮ್ ಇರೋರಿಗೆ 430 ರೂಪಾಯಿ ಫೀಸ್ ಇರುತ್ತೆ, ಗೌರ್ಮೆಂಟ್ ಮತ್ತು ಏಡೆಡ್. ಅದೇ ರೀತಿ 2.5 ಲಕ್ಷದಿಂದ 10 ಲಕ್ಷ ಇನ್ಕಮ್ ಇರೋರಿಗೆ 800 ರೂಪಾಯಿ ಫೀಸ್ ಇರುತ್ತೆ. ಮತ್ತು ಕೆಟಗರಿ 1 ಸ್ಟೂಡೆಂಟ್ಸ್ಗಳಿಗೆ ಗೌರ್ಮೆಂಟ್ ಫೀಸ್ 960 ರೂಪೀಸ್ ಮತ್ತು ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸ್ಗಳಿಗೆ ಫೀಸು 3910 ರೂಪಾಯಿ ಇರುತ್ತೆ. ಅದೇ ರೀತಿ 2A, 3A, 3B ಕೆಟಗರಿ ಸ್ಟೂಡೆಂಟ್ಸ್ಗಳಿಗೆ 960 ರೂಪೀಸ್ ಫೀಸ್ ಇರುತ್ತೆ ಮತ್ತು ಏಡೆಡ್ ಕಾಲೇಜಲ್ಲಿ 3910 ರೂಪೀಸ್ ಇರುತ್ತೆ. ಮತ್ತು SNQ ನೋಡಿ, SNQ ಅಂದರೆ ಸೂಪರ್ ನ್ಯೂಮರಿ ಕೋಟಾ, ಅದರಲ್ಲಿ 1 ಲಕ್ಷದಿಂದ 8 ಲಕ್ಷವರೆಗೆ ಇನ್ಕಮ್ ಇರೋರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ 1330 ರೂಪಾಯಿ ಫೀಸ್ ಮತ್ತು ಅದೇ ರೀತಿ ಪ್ರೈವೇಟ್ ಕಾಲೇಜಲ್ಲಿ ಕೂಡ 1330 ರೂಪಾಯಿ ಫೀಸ್ ಇರುತ್ತೆ. ಒಂದು ವೇಳೆ 2B ಕೆಟಗರಿ ಆಗಿದ್ದರೆ 2B ಕೆಟಗರಿ ಸ್ಟೂಡೆಂಟ್ಸ್ಗಳಿಗೆ ಗೌರ್ಮೆಂಟ್ ಕಾಲೇಜಲ್ಲಿ 4580 ರೂಪಾಯಿ ಫೀಸ್ ಇರುತ್ತೆ, ಏಡೆಡ್ ಕಾಲೇಜಲ್ಲಿ 7530 ರೂಪಾಯಿ ಫೀಸ್ ಇರುತ್ತೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಇದರ ಜೊತೆಗೆ ಅಪ್ಲಿಕೇಶನ್ ಫೀಸ್ ಮತ್ತು NSS ಮತ್ತು ಬೇರೆ ಜನರಲ್ ಫೀಸು ಕೂಡ ಇದರಲ್ಲಿ ಆ್ಯಡ್ ಮಾಡಿ ಎಡಿಷ್ನಲ್ ಫೀಸನ್ನು ತೊಗೊಳ್ತಾರೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಎಕ್ಸಾಮ್ ನಮ್ಮದು ಡಿಪ್ಲೊಮಾ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ,
ಮತ್ತು ಫೀಸದ ಮಾಹಿತಿ ನಾನು ಇದರಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಏನಾರ ಡೌಟ್ ಇತ್ತಂದರೂ ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾನು ನಿಮ್ಮ ಡೌಟ್ಸನ್ನು ಸಾಲ್ವ್ ಮಾಡಲಿಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು.